ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನ ಬರೀ ಪ್ಲೇ ಬಾಯ್ ಕ್ಯಾರೆಕ್ಟರ್, ಪ್ರೇಮ್ ಲೋಕ ಆ ಥರ ನೋಡ್ತಿದ್ದ ಕ್ಯಾರೆಕ್ಟರ್ಸು ಇವನು ಪಂಚೆ ಹಾಕೊಂಡು ಬಂದರೂ ಮಾಡ್ಬೋದು ಅಂತ ಅನಿಸಿದ್ದು ಈ ಸಿನಿಮಾನೇ ಜನಕ್ಕೆ. ಸೊ ನಾವು ತಗೊಳ್ಳೋ ಸಮಯ ಇಂಪಾರ್ಟೆಂಟ್ ಅಲ್ಲ, ನಾವು ಖರ್ಚು ಮಾಡೋ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಮನಸ್ಸಿಗೆ ತಲುಪುವಂಥ ಸಿನಿಮಾ ಅದು ಎಷ್ಟೇ ಖರ್ಚಾದರೂ ತಲುಪುತ್ತೆ ಅನ್ನೋದಕ್ಕೆ ರಾಮಾಚಾರಿನೇ ಕಾರಣ ಅದಕ್ಕೆ. ಸೊ ಈ ಥರ ಈ ಹಾಡುಗಳೆಲ್ಲ ಕೇಳಿದಾಗ ನಮ್ಗೆ ಇಮ್ಮಿಡಿಯೇಟಾಗಿ ಒಂದು ಸೆಕೆಂಡ್ ಮೈ ರೋಮಾಂಚನ ಆಗೋಗುತ್ತೆ ನಮಗೆ. ಯಾಕಂದರೆ ಇದು ಹುಟ್ಟಿರೋ ಗಳಿಗೆ ಇದೆಯಲ್ಲ, ಆ ಗಳಿಗೆ ನಾವೆಂಥ ಗಳಿಗೆಯಲ್ಲಿದ್ವಿ, ಹೆಂಗಿದ್ವಿ, ಈ ಒಂದು ಸಿನಿಮಾ ಶಾಂತಿಕ್ರಾಂತಿ ಸೋಲ್ನ ಮರೆಸ್ಬಿಡುತ್ತೆ, ಮುಂದಕ್ಕೆ ಮತ್ತೆ ಗೆಲುವು ಕರ್ಕೊಂಡು ಹೊರಟೋಗುತ್ತೆ ನನಗೆ. ಸೊ ಈ ಸಿನಿಮಾನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಫಸ್ಟ್ ರಾಮಾಚಾರಿ ಅಪ್ಪ ಮಾಡಿದ ಸಿನಿಮಾ ನಾಗರಾವಲಿ ರಾಮಾಚಾರಿಯನ್ನು ವಿಷ್ಣುವರ್ಧನ್ ಉಟ್ಕೊಂಡ್ರು, ಈ ರಾಮಾಚಾರಿ ಮತ್ತು ಈ ಜೀವನದಲ್ಲಿ ಉಟ್ಕೊಂಡ್ರು, ಮತ್ತೆ ಯಶ್ ಇನ್ನೊಂದು ರಾಮಾಚಾರಿ ಅವನೊಂದು ಮೆಟ್ಲೆ ಎರ್ದ. ಸೊ ಈ ರಾಮಾಚಾರಿ ಅನ್ನೋ ಹೆಸರಿಗೆ ಅಷ್ಟು ತಾಕತ್ತಿದೆ, ಅಷ್ಟು ವೆಯ್ಟ್ ಇದೆ. ಅದಕ್ಕೆ ನಾನು ನಮ್ಮ ಅಪ್ಪನಿಗೆ ಹೇಳಿದ ಒಂದೇ ಮಾತು, ಯಾವುದೇ ಕಾರಣಕ್ಕೂ ನನ್ನ ಸೋಲ್ ನೋಡ್ಬಿಟ್ಟು ನೀವು ಮೇಲೆ ಹೋಗೋದಿಲ್ಲ, ನನ್ನ ಗೆಲುವು ನೋಡೇ ಹೋಗ್ಬೇಕು ನೀವು, ಹಂಗೆ ಮಾತ್ರ ಯಾವ ಕಾರಣಕ್ಕೂ ಕಳಿಸ್ಕೊಡಲ್ಲ ಅಂತೇನೆ ನಾನು ಪ್ರಾಮಿಸ್ ಮಾಡಿದ್ದು. ಅವ್ರು ಇರೋವರೆಗೂ ಎಲ್ಲ ಗೆಲುವೇ ತೋರಿಸಿದ್ದು ನಾನು. ನೋಡಿ ಆ ಫೋಟೋ ನೋಡಿ, ಅಲ್ಲಿ ನಾನೊಬ್ಬ ನಟ ಆಗ್ತೀನಿ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಒಂದು ಹುಡುಗಿ ನೋಡಿದ್ರೆ 2 ಕಿಲೋಮೀಟರ್ ದೂರ ಕೂತ್ಕೊತಿದ್ದೆ ನಾನು ಆವಾಗ. ಈಗ ನನ್ನ ತಳ್ಳಿದ್ರೂ ಹೋಗಲ್ಲ ನಾನು. ರಾಜು ಸರ್, ಸೊ ನೀವು ಇವತ್ತು ರವಿ ಸರ್ನ ನೋಡಿದಾಗ ಅವ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಪ್ಲೀಸ್? ನಾನು ಇವ್ರ ಬಾಯಿಂದ ಕೇಳ್ಪಟ್ಟಿದ್ದೀನಿ. ಅವರು ತಮ್ಮ ತಂದೆಗೆ ಕೊಡುವಂಥ ಗೌರವ, ನಿಷ್ಠೆ, ಅದು ನನಗೆ ಬಹಳ ಇಷ್ಟ ಆಯಿತು. ಆಮೇಲೆ ಅವರು ಸಿನಿಮಾನೇ ನನ್ನ ಜೀವನ ಅಂದರೆ ಸಿನಿಮಾ ಅನ್ನೋ ಮನೋಭಾವ ಇಟ್ಕೊಂಡಿದ್ದಾರೆ. ಇದು ಅಪರೂಪ ಅನಿಸುತ್ತೆ ನನಗೆ, ನಾನು ತಿಳಿದ ಹಾಗೇ. ಇದು ನನಗೆ ಇದೊಂದು ಒಂಥರ ಕ್ರಿಯೇಟಿವ್ ಮೈಂಡ್. ಅವರು ಏನೋ ಒಂದು ಹೊಸದನ್ನ ಹುಟ್ಟು ಹಾಕುವಂಥ ಮನಸ್ಸು ಇರುವಂಥ ತುಂಬ ಅದ್ಭುತ ಶ್ರೇಷ್ಠವಾದ ನಿರ್ದೇಶಕರು, ನಟರು ಮತ್ತು ಮ್ಯೂಸಿಕ್ ಬಗ್ಗೆ ಅಪಾರವಾದ ಜ್ಞಾನ. ನಮ್ಮ ರಾಜು ಸರ್ ಅವರ ಈ ಹಾಡುಗಾರಿಕೆ ಏನು ಹೇಳೋದು, ಪ್ರತಿ ಸತಿ ಅವ್ರು ಹಾಡಿದಾಗ ಡೈರೆಕ್ಟ್ ಮನಸ್ಸು ಮುಟ್ಟಂಥ ವಾಯ್ಸು, ಆ ಫ್ರೇಸು ಅದು ಹಾಡ್ಬೇಕಾದಂತೂ ಜೀವ ಹಿಂಡೋಗ್ತಾ ಇತ್ತು, ಅಷ್ಟು ಸ್ವೀಟಾಗಿ. ಇಂದು ಮೇಡಮ್ ನಿಮ್ಮ ಟ್ರೈನಿಂಗ್ ಈ ಸತಿ ಬ್ಯೂಟಿಫುಲ್ ಆಯಿತು. ಈಸ್ ಜಸ್ಟ್ ಅನ್ ಅಮೇಝಿಂಗ್ ಸಿಂಗರ್. ನಾನು ಈ ಏಜ್ ಗ್ರೂಪಲ್ಲಿ ನಮ್ಮ ಸುಮಾರು ಸೀಸನ್ಸ್ ಮಾಡಿದಾಗ ಸುಮಾರು ಜನ ಬರ್ತಾ ಇರ್ತಾರೆ, ಬಟ್ ಇಷ್ಟು ಪ್ರೊಫೆಷ್ನಲ್ ಆಗಿ ನಮ್ಮ ವೇದಿಕೆ ಮೇಲೆ ಹಾಡಿದಂಥ ಮೊದಲನೇ ವ್ಯಕ್ತಿ ರಾಜು ಸರ್. ಇವರೇ ಫಸ್ಟ್ ಬೆಂಚ್ ಮಾರ್ಕು. ಇನ್ನು ಯಾರೇ ಈ ಏಜ್ ಗ್ರೂಪಲ್ಲಿ ಬಂದರೆ ಇದಕ್ಕೆ ಮೇಲೆ ಹಾಡಬೇಕು ಅಥವಾ ಹೀಗೆ ಹಾಡಬೇಕು, ಇದಕ್ಕೆ ಆ ಥರ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿಬಿಟ್ರು ರಾಜು ಸರ್. ತುಂಬ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ, ನೀವು ಒಂಥರ ಒಂದು ಬಿಳಿ ಹಾಳೆ ಥರ ಸರ್. ಯಾರು ಬೇಕಾದ್ರೂ ಏನು ಬೇಕಾದ್ರೂ ಬರ್ಕೋಬೋದು, ಆ ಥರ ನಿಮ್ಮ ಒಂದು ಪರ್ಸ್ನಾಲಿಟಿ ತುಂಬ ಚೆನ್ನಾಗಿತ್ತು. ನನಗೆ ನಿಮ್ಮ ಇವತ್ತಿನ ಸಿಂಗಿಂಗಲ್ಲಿ ಹೇಮಂತ್ ಕುಮಾರ್ ಮತ್ತು ಮನ್ನಾಡೆ ಅಂತ ದೊಡ್ಡ ದಿಗ್ಗಜ ಗಾಯಕರು, ಅವರ ಒಂದು ಟೊನಾಲಿಟಿ ನನಗೆ ಕೇಳ್ದಂಗಿತ್ತು ನೀವು ಹಾಡಿದಾಗ. ಕೆಲವೊಂದು ಫ್ರೇಸಸ್ ಅಂತೂ ಆ ಥರ ಇತ್ತು, ತುಂಬ ಚೆನ್ನಾಗಿತ್ತು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಬನ್ನಿ ಜೋರಾದ ಚಪ್ಪಾಳೆ ರಾಜು. ಥ್ಯಾಂಕ್ ಯು ರಾಜು ಸರ್, ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.